ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ವೆಂಕಟರಾಮಯ್ಯನವರಿಗೆ ಈಗ 75 ವರ್ಷ ವಯಸ್ಸು. ತಮ್ಮ ಪತ್ನಿಗೂ 65ರ ಆಸುಪಾಸು. ಹಿಂದಿನಿಂದಲೂ ಕೃಷಿಯನ್ನೇ ಅವಲಂಬಿಸಿದ ಕುಟುಂಬ. ಗ್ರಾಮದಲ್ಲಿ ನಾಟಿ ವೈದ್ಯರಾಗಿ ಸಹ ಸೇವೆ ಸಲ್ಲಿಸುತ್ತಿರುವ ವೆಂಕಟರಾಮಯ್ಯನವರು ಜೀವನ ನಿರ್ವಹಣೆಗಾಗಿ ತರಕಾರಿ ಬೆಳೆಯುತ್ತಿದ್ರು. ಇದ್ದ ಒಬ್ಬ ಮಗ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸೊಸೆಯೊಂದಿಗೆ ಪಟ್ಟಣ ಸೇರಿದ್ದಾರೆ. ವೆಂಕಟರಾಮಯ್ಯ ಕುಟುಂಬ ನಿರ್ವಹಣೆಗೆ ಪಟ್ಟಣದಲ್ಲಿರುವ ಮಗನ ಮೇಲೆ ಅವಲಂಬನೆ ಕಷ್ಟವಾಯಿತು. ಮೊದಲಿನಂತೆ ಕೃಷಿ ಮಾಡಲು ತೊಳಲಿನ ಶಕ್ತಿಯೂ ಕುಂದಿತ್ತು. ಆದರೂ ಜೀವನ ಮುಂದುವರಿಯಬೇಕಿತ್ತು. ಮಗನ ಮೇಲೆ ಅವಲಂಬನೆಯಾಗದೆ ಇಳಿ ವಯಸ್ಸಿನಲ್ಲಿ ತಾವೊಬ್ಬರೇ ಏನೂ ಮಾಡಲು ಸಾಧ್ಯ ಎಂಬ ಪ್ರಶ್ನೆ ಮೂಡಿದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಕ್ಕಳ ಮೇಲೆ ಹೊರೆಯಾಗಬಾರದೆಂಬ ಛಲದಿಂದ ಅವರು ತಮ್ಮ ಜಮೀನಿನಲ್ಲಿ ಬಹುವಾರ್ಷಿಕ ಬೆಳೆಯಾದ ಕರಿಬೇವು ಬೆಳೆಯಲು ನಿರ್ಧರಿಸಿದ್ರು. ಕರಿಬೇವಿಗೆ ಹೆಚ್ಚಿನ ಶ್ರಮ ಅವಶ್ಯಕತೆ ಇಲ್ಲ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ನಿರ್ವಹಣೆಯಲ್ಲಿ ಉತ್ತಮ ಆದಾಯ ತರುವ ಬಹುವಾರ್ಷಿಕ ಬೆಳೆ ಕರಿಬೇವು. ಒಮ್ಮೆ ನಾಟಿ ಮಾಡಿದ್ರೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ಆದಾಯ ಗಳಿಸಬಹುದಾಗಿದೆ. ಕರಿಬೇವು ಕೇವಲ ರುಚಿ ಮತ್ತು ಸುವಾಸನೆಗಷ್ಟೇ ಅಲ್ಲದೆ ಇದು ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯಂತ ಪ್ರಯೋಜನಕಾರಿ. ವಿಟಮಿನ್ ಎ ಮತ್ತು ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮವಾದ ಕರಿಬೇವಿಗೆ ಸದಾ ಬೇಡಿಕೆ. ಸಾಮಾನ್ಯ ದಿನಗಳಲ್ಲಿ ಪ್ರತಿ ಕೆಜಿ 50ರಿಂದ 80 ರೂಪಾಯಿವರೆಗೆ ಮಾರಾಟವಾಗುತ್ತದೆ. ಈಗಾಗಲೇ ವೆಂಕಟರಾಮಯ್ಯನವರು 2 ಕಟಾವು ಮಾಡಿದ್ದು 50,000 ಆದಾಯ ಗಳಿಸಿದ್ದಾರೆ. ಗಿಡಗಳು ಇನ್ನೂ ದೊಡ್ಡದಾದರೆ ಒಂದು ಕೊಯ್ಲಿಗೆ 1 ಲಕ್ಷ ಆದಾಯ ಗಳಿಸಬಹುದು. ವಾರ್ಷಿಕವಾಗಿ 4-5 ಕಟಾವು ಮಾಡುವುದರಿಂದ ವರ್ಷಕ್ಕೆ ಸರಾಸರಿ 3.5ರಿಂದ 4.5 ಲಕ್ಷದವರೆಗೂ ಆದಾಯ ಗಳಿಸಬಹುದು ಎನ್ನುತ್ತಾರೆ ವೆಂಕಟರಾಮಯ್ಯ. ಆಮೇಲೆ ನಾನು ನರೇಗಾ ಯೋಜನೆಯಲ್ಲಿ ನಾನು ನಾಟಿ ಮಾಡಿಕೊಂಡು ಕರಿಬೇವಿನ ಗಿಡ ನಾಟಿ ಮಾಡಿಕೊಂಡು ಮಾಡಿದ್ದೀವಿ. ಇವಾಗ ಕೊಯ್ಲಿಗೆ ಒಂದು 10,000 ಬರ್ತಾಯಿದೆ. ಇನ್ನೊಂದು 4 ತಿಂಗಳು ಹೋದರೆ ಒಂದು 40,000 ಬರ್ಬೋದು ಕೊಯ್ಲಿಗೆ. ಈಗ ಒಂದು ವರ್ಷ ಹೋದರೆ ಕೊಯ್ಲಿಗೆ 1 ಲಕ್ಷ ಬರುತ್ತೆ. ಅರ್ಧ ಎಕರೆ ಹಾಕ್ಕೊಂಡಿದ್ದೀನಿ, 1000 ಗಿಡ ಹಾಕ್ಕೊಂಡಿದ್ದೀನಿ. ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸರ್. ನರೇಗಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ, ಸಾರು ಸಹಾಯ ಮಾಡಿದ್ದಾರೆ. ನನಗೂ ಹಿಂಗೆ ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದರೆ ಅವರು ಹೇಳಿದ ಪ್ರಕಾರನೂ ಮಾಡಿದ್ದೀನಿ. ನನಗೂ ಮುಂಚೆನಿಂದ ಇಷ್ಟ ಇತ್ತು, ಇದು ಹಾಕಬೇಕು ಅಂದ್ಕೊಂಡು ಹಾಕಿದ್ದೀನಿ ಸರ್. ಮುಳ್ಬಾಗಿಲಲ್ಲಿ ಅಂಗಡಿಗೆ ಹಾಕ್ಕೊಳ್ತೀನಿ ಸರ್. ಇವಾಗ 50, ಈ ನಡುವೆ ಎಲ್ಲ 50 ಹೋಯ್ತು. ಇವಾಗ 100 ರೂಪಾಯಿ ಆಗ್ತದೆ ಸರ್ ಕೆಜಿ. ಹೊಸದಾಗಿ ನಾಟಿ ಮಾಡಿದ ಕರಿಬೇವು ಗಿಡಗಳ ಬೆಳವಣಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಹೀಗಾಗಿ ಕರಿಬೇವಿನ ಜೊತೆಗೆ ಮಿಶ್ರ ಬೆಳೆಯಾಗಿ ಸುವಾಸನೆಯುಕ್ತ ಪನ್ನೀರು ಬೆಳೆದು ತಿಂಗಳಿಗೆ 10,000ಕ್ಕೂ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ವೆಂಕಟರಾಮಯ್ಯನವರ ಈ ಸಾಧನೆ ಕೇವಲ ಕೃಷಿಗೆ ಸೀಮಿತವಾಗಿಲ್ಲ, ಇದು ಆತ್ಮಗೌರವದ ಸಂಕೇತವೂ ಹೌದು. ನನ್ನ ಕೈಕಾಲು ಸರಿ ಇರುವವರೆಗೂ ನಾನು ಯಾರ ಮುಂದೆಯೂ ಕೈ ಒಡ್ಡಬಾರದು ಎನ್ನುವ ಅವರ ಮಾತುಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.